ವೆಲ್ಕಮ್ ಟು ಆಲ್ ರಾಕು ಕಿಚನ್ಸ್. ಇವತ್ತು ನಾವು ಮಂಗಳೂರು ಶೈಲಿಯ ತಿಮರೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ. 6ರಿಂದ 7 ಹಸಿಮೆಣಸಿನಕಾಯಿ ಖಾರಕ್ಕನುಗುಣವಾಗಿ, ಸ್ವಲ್ಪ ಹುಳಿ, 1 ಚಮಚ ಜೀರಿಗೆ, 2 ಚಿಕ್ಕ ಗಾತ್ರದ ಬೆಳ್ಳುಳ್ಳಿ, ಅರ್ಧ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು, ಆಮೇಲೆ ತಿಮರೆ. ಮಂಗಳೂರಲ್ಲಿ ತಿಮರೆ ಅಂತ ಹೇಳ್ತಾರೆ ಹೆಚ್ಚಿನವರು, ಕನ್ನಡದಲ್ಲಿ ಒಂದೆಳೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಬೇರು ಸಮೇತ ಕಿತ್ತಿದ್ದೇನೆ. ಬೇರು ಹಾಕಿದರೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೇರು ಹಾಕದಿದ್ದರೂ ಪರವಾಗಿಲ್ಲ, ಕೆಲವರು ಹಾಕಲ್ಲ ಬೇರನ್ನು, ಖಾಲಿ ಎಲೆ ಮಾತ್ರ ಹಾಕ್ತಾರೆ, ಆದರೂ ಪರವಾಗಿಲ್ಲ. ಮೊದಲಿಗೆ ನಾವು ತೆಂಗಿನಕಾಯಿಯನ್ನು ತುರಿಯುವ. ರುಬ್ಬುವ ಕಲ್ಲಿಗೆ ನಾವು ತುರಿದಿಟ್ಟಿಟ್ಟಂಥ ಕಾಯಿ ತುರಿ ಹಾಕಬೇಕು. ಅದಕ್ಕೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಳಿ, ಜೀರಿಗೆ ಹಾಗೂ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಉಪ್ಪು. ತದನಂತರ ನಾವು ಒಂದೆಲೆ ಅಥವಾ ತಿಮರೆ ಇದನ್ನು ಹಾಕಿ ಚೆನ್ನಾಗಿ ಈಗ ರುಬ್ಬಬೇಕು. ಒಂದು ಹಂತದವರೆಗೆ ಅದು ಸಾಧಾರಣ ರುಬ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ತಿಮರೆ ಚಟ್ನಿ ಯಾವಾಗಲೂ ಗಟ್ಟಿಯಾಗಿದ್ದರೆ ತುಂಬ ಒಳ್ಳೆಯದು. ಗಂಜಿಗೆ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತದೆ. ಹೀಗೆ ರುಬ್ತಾ ಇರಬೇಕು. ನೋಡಿ, ಈ ಥರ ಸಣ್ಣ ಆದರೆ ಸಾಕು ಗಟ್ಟಿಯಾಗಿ. ಈಗ ಇದು ರೆಡಿಯಾಗಿದೆ. ರುಚಿಕರವಾದ ಆರೋಗ್ಯಕರವಾದ ತಿಮರೆ ಚಟ್ನಿ ಅಥವಾ ಒಂದೆಲೆ ಚಟ್ನಿ. ಇದನ್ನು ಗಂಜಿಯಲ್ಲಿ ತಿನ್ನಲು ತುಂಬ ರುಚಿಯಾಗಿರುತ್ತದೆ.